ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಂಬೋ ಪ್ಲಾಂಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಪ್ಯೂರ್ ಇಂಡೋರ್ ಪ್ಲಾಂಟ್ ಕೂಡ ಆಗಿರುತ್ತೆ, ಔಟ್ಡೋರ್ ಪ್ಲಾಂಟ್ ಕೂಡ ಆಗಿರುತ್ತೆ, ಸೆಮಿ ಶೇಡ್ ಪ್ಲಾಂಟ್ ಕೂಡ ಇದಾಗಿರುತ್ತೆ. ಇದನ್ನು ವಾಸ್ತು ಗಿಡ ಅಂತಲೂ ಕೂಡ ಮನೇಲಿ ಇಟ್ಕೊಳ್ತಾರೆ. ಲಕ್ಕನ್ನು ತಂದುಕೊಡುತ್ತೆ ಅಂತ ಲಕ್ಕಿ ಬ್ಯಾಂಬೋ ಅಂತಲೂ ಕೂಡ ಇದನ್ನು ಕರೀತಾರೆ. ಯಾವ ರೀತಿ ಇದನ್ನು ಮೇಂಟೆನೆನ್ಸ್ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಟ್ಟಿಂಗ್ ಪ್ಲ್ಯಾಂಟನ್ನು ಯೂಸ್ ಮಾಡಿ ಮಣ್ಣಿಗೆ ಹಾಕೊಳ್ಳೋದು ಅಂತ ತಿಳಿಸಿದ್ದೆ. ಈಗ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು ನೀರಲ್ಲಿ ಯಾವ ರೀತಿ ಇಟ್ಕೊಳ್ಳೋದು, ತುಂಬ ಜನ ನರ್ಸರಿಲೂ ಕೂಡ ತೊಗೊಂಡು ಹೋದ್ಮೇಲೆ ಮತ್ತೆ ತೊಗೊಳ್ತಾ ಇರ್ತಾರೆ. ಆವಾಗ ನಾನು ಕೇಳಬೇಕಾದ್ರೆ ಯಾಕೆ ಪ್ಲ್ಯಾಂಟ್ ತೊಗೊಂಡಿದ್ರಲ್ಲ, ಯಾಕೆ ಚೆನ್ನಾಗಿ ಬರಲಿಲ್ವ ಏನು ಅಂತಂದಾಗ, ಇಲ್ಲ ಚೆನ್ನಾಗಿ ಬರಲಿಲ್ಲ, ಸ್ಟಿಕ್ಕೆಲ್ಲ ಒಂದೊಂದೇ ಒಣಗ್ತಾ ಹೋಯಿತು, ಒಂದೊಂದು ಕೊಳ್ತೋಯ್ತು ಅಂತಾರೆ. ಹಾಗಾಗಿ ಯಾಕೆ ಈ ರೀತಿ ಆಗುತ್ತೆ ಅಂತ ನನಗೂ ಕೂಡ ಡೌಟ್ ಇತ್ತು. ಪ್ಲ್ಯಾಂಟನ್ನು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ಅವರು, ವೀಕ್ಲಿ ಒನ್ಸು ನಾನು ಪಾಟನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಸ್ಟೋನ್ಸ್ ಇದ್ದರೆ ಅದನ್ನು ಕೂಡ ವಾಶ್ ಮಾಡಿ, ಲೀಫನ್ನು ಕೂಡ ನೀಟಾಗಿ ಕ್ಲೀನ್ ಮಾಡೇ ಹೊಸ ನೀರನ್ನು ಹಾಕಿ ಇಡ್ತಾ ಇದ್ದೀನಿ. ಅಂದರೂ ಕೂಡ ಒಂದೊಂದೇ ಸ್ಟಿಕ್ ಹಾಳಾಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಗಾಳಿ ಬೆಳಕು ಇರುವಂಥ ಜಾಗದಲ್ಲೇ ನಾನು ಮನೆ ಒಳಗಡೆ ಪ್ಲ್ಯಾಂಟನ್ನು ಇಟ್ಕೊಂಡ್ರೂ ಕೂಡ ಈ ರೀತಿ ಆಗ್ತಿದೆ ಅಂತ ಹೇಳ್ತಾರೆ. ಆವಾಗ ನನಗೆ ಏನನ್ಸುತ್ತೆ ಅಂದರೆ, ಈಗ ಬ್ಯಾಂಬೋ ನಾವು ಟ್ರೇಗಳನ್ನು, ಅಷ್ಟು ಗಿಡ ಇರುವಂತಹ ಟ್ರೇಗಳನ್ನು ನಾವು ತೊಗೊಂಬಂದ್ರೂ ಕೂಡ ನೀರನ್ನು ನಾವು ಚೇಂಜ್ ಮಾಡೋದಿಲ್ಲ. ಚೇಂಜ್ ಮಾಡಿಲ್ಲ ಅಂದರೆ ನೀರು ಎಲ್ಲ ಸ್ಮೆಲ್ ಬರೋದಿಲ್ವಾ ಅಂತಲೂ ಕೂಡ ಕೇಳ್ಬೋದು. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸ್ಮೆಲ್ ಬರೋದಿಲ್ಲ. ಯಾಕೆಂದರೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಲೀಫಿಗೆ ನೀರನ್ನು ಸ್ಪ್ರೇ ಮಾಡ್ತೀವಿ ನರ್ಸರಿಲಿ ನಾವು. ಅದ್ರ ಜೊತೆಗೆ ಏನು ಮಾಡ್ತೀವಿ, 1 ಇಂಚಿನಷ್ಟು ನೀರನ್ನು ನಿಲ್ಲೋ ರೀತಿಯೂ ಕೂಡ ಮಾಡ್ತೀವಿ. ಬರೀ ಲೀಫು ಡಸ್ಟ್ ಕ್ಲೀನ್ ಆಗಲಿ ಅಂತ ಅಷ್ಟೇ ನಾವು ಸ್ಪ್ರೇನ ಮಾಡೋದು ಈ ನರ್ಸರಿಲಿ. 1 ಇಂಚಿನಷ್ಟು ನೀರು ಅಲ್ಲಿ ನಿಲ್ಲೋಕ್ಕೂ ಕೂಡ ಸ್ಪೇಸನ್ನು ಕೊಟ್ಟು ಅಲ್ಲಿ 1 ಇಂಚಷ್ಟು ನೀರನ್ನು ನಿಲ್ಲಿಸಿರ್ತೀವಿ. ಅದ್ರ ಜೊತೆಗೆ ವಾಟರ್ ಜೆಲ್ಲು ಕೂಡ ಇರುತ್ತೆ. ಅದ್ರ ಜೊತೆಗೆ ನಮಗೀಗ ಅದು ಬರಬೇಕಾದ್ರೇ ಪೂನಾಯಿಂದನೇ ಅದೇನಾಗುತ್ತೆ ಅಂದರೆ ವಾಟರ್ ಜೆಲ್ಲಲ್ಲೇ ನಮಗೆ ಬರೋದು. ಅವ್ರು ನೀರನ್ನು ಸ್ವಲ್ಪನೂ ಕೂಡ ಹಾಕಿರಲ್ಲ, ಜೆಲ್ ಮೇಲೇ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಜೋಡಿಸಿ ಕಳಿಸಿರ್ತಾರೆ, ಬಾಕ್ಸ್ಗಳನ್ನು ಮಾಡಿ. ಇಲ್ಲಿ ಬಂದಮೇಲೆ ಅದೇ ಜೆಲ್ಲಲ್ಲಿ ಮೇಂಟೆನೆನ್ಸ್ ಆಗೋದಿಲ್ಲ. ಏನಾಗುತ್ತೆ, ಅಲ್ಲಿನ ವೆದರ್ಗೂ ಇಲ್ಲಿನ ವೆದರ್ಗೂ ಕಂಪ್ಲೀಟ್ ಚೇಂಜ್ ಇರೋದ್ರಿಂದ ನಾವೀಗ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ ಆನ್ ದ ವೇ ರೋಡ್ ಸೈಡ್ ನಮ್ಮ ನರ್ಸರಿ ಇರೋದ್ರಿಂದ ಏನಾಗುತ್ತೆ, ಡಸ್ಟು ತುಂಬ ಬಂದು ಕೂರ್ತಾ ಇರುತ್ತೆ. ನಾವು ಡೈಲಿ ಏನು ಮಾಡ್ತೀವಿ, ನೀರನ್ನು ಜಸ್ಟ್ ಸ್ಪ್ರೇ ಮಾಡ್ತೀನಿ ನಾನು. ವೀಕ್ಲಿ ಒನ್ಸ್ ನಾನು ಏನು ಮಾಡ್ತೀನಿ ಅಂದರೆ, ನೀರು ನೋಡ್ತೀನಿ ಎಷ್ಟಿದೆ ಕೆಳಭಾಗದಲ್ಲಿ ಅಂತ. 1 ಇಂಚಿನಷ್ಟು ನೀರಿಲ್ಲ ಅಂದರೆ ಎಕ್ಸ್ಟ್ರಾ ನೀರನ್ನು ಈ ಥರ ಆ್ಯಡ್ ಮಾಡ್ತಾ ಹೋಗ್ತೀನಿ. ಬಿಟ್ಟರೆ ಈಗ ಸ್ಪ್ರೇ ಮಾಡೋದೇನು ಅಂದರೆ, ಡಸ್ಟ್ ಸ್ವಲ್ಪ ಕಡಿಮೆ ಆಗಲಿ ಅಂತಲೇ ಸ್ಪ್ರೇ ಮಾಡೋದು. ಈಗ ಏನಾಗುತ್ತೆ ಅಂದರೆ, ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಲ್ಲಿ ತುಂಬ ಕಲರ್ ಕಾಂಬಿನೇಷನ್ ಬರುತ್ತೆ. ನಾನು ಕಳೆದ ವಿಡಿಯೋದಲ್ಲಿ ರಿಪೋರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೆ ಯೆಲ್ಲೋ ಆ್ಯಂಡ್ ಗ್ರೀನು. ಈಗ ಹೊಸ ವೆರೈಟಿನೂ ಬಂದಿದೆ, ಗ್ರೀನ್ ಆ್ಯಂಡ್ ವೈಟು ಬಂದಿದೆ. ಈಗ 3 ಕಲರ್ಸ್ ಆಯಿತು. ಒಂದು ಡಾರ್ಕ್ ಗ್ರೀನು, ಗ್ರೀನ್ ಆ್ಯಂಡ್ ವೈಟು ಆ್ಯಂಡ್ ಯೆಲ್ಲೋ ಆ್ಯಂಡ್ ಗ್ರೀನು, ಈ 3 ಪ್ಯಾಟ್ರನಲ್ಲಿ ಬರುತ್ತೆ. ವಾಟರಲ್ಲಿ ಮಾತ್ರ ನಿಮಗೆ ಸಿಗೋದು ಇದೊಂದೇ ಬ್ಯಾಂಬೋ, ಗ್ರೀನ್ ಬ್ಯಾಂಬೋ ಮಾತ್ರ ನಿಮಗೆ ವಾಟರಲ್ಲಿ ಸಿಗುತ್ತೆ. ಇನ್ನು ಅದು 2 ಕಲರ್ ಕಾಂಬಿನೇಷನ್ನು ಕೂಡ ನಿಮಗೆ ಮಣ್ಣಲ್ಲಿ ಸಿಗುತ್ತೆ. ಫುಲ್ ಕಂಪ್ಲೀಟ್ ಗ್ರೀನು ಕೂಡ ಮಣ್ಣಲ್ಲಿ ಸಿಗುತ್ತೆ. ಇದು 2 ಕಾಂಬಿನೇಷನ್ ಕೂಡ ಮಣ್ಣಲ್ಲಿ ಸಿಗುತ್ತೆ. ಇದರಲ್ಲಿರುವಂಥ ಕಟ್ಟಿಂಗನ್ನು ನೀವು ನೀರಿಗೆ ಹಾಕ್ಕೊಳ್ಬೋದು. ಈಗ ಮೇಯ್ನಾಗಿ ನಾನು ಹೇಳಬೇಕು ಅಂತಿರೋದೇನು ಅಂದರೆ, ಮಣ್ಣಲ್ಲಿರುವಂಥ ಪ್ಲ್ಯಾಂಟನ್ನು ಮೇಂಟೆನೆನ್ಸ್ ಮಾಡೋದಕ್ಕೂ ನೀರಲ್ಲಿರುವಂಥ ಪ್ಲ್ಯಾಂಟನ್ನು ಮೇಂಟೆನೆನ್ಸ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ನೀರಲ್ಲಿ ತುಂಬ ಕಷ್ಟ ಅನಿಸುತ್ತೆ ತುಂಬ ಜನಕ್ಕೆ. ನೀರಲ್ಲಿ ಇಟ್ಕೊಂಡು ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ, ಮಣ್ಣಲ್ಲೇ ಆರಾಮು ಅಂತ. ಇನ್ನು ಕೆಲವ್ರು ಏನಂತಾರೆ, ಮಣ್ಣಲ್ಲೇ ಕಷ್ಟ, ನೀರಲ್ಲೇ ಬೆಸ್ಟ್ ಅಂತ. ಈಗ ಯಾವ ರೀತಿ ಮೇಂಟೆನೆನ್ಸ್ನ ಮಾಡ್ತಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಆಲ್ಮೋಸ್ಟು ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್ ಅಂತಲೇ ಅಲ್ಲ, ನೀರಲ್ಲಿ ಬೆಳೆಯುವಂಥ ಯಾವುದೇ ಪ್ಲ್ಯಾಂಟ್ ಆಗಿರ್ಬೋದು, ಅಂತರ್ಗಂಗೆ ಆಗಿರ್ಬೋದು, ಲೋಟಸ್ ಆಗಿರ್ಬೋದು, ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು, ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಈಗ ಯಾವುದು ವಾಟರ್ ಮನಿ ಪ್ಲ್ಯಾಂಟ್ ಅಂತಲೂ ಕೂಡ ಇವಾಗ ಟ್ರೆಂಡಿಂಗ್ ಬರ್ತಿರೋದ್ರಿಂದ, ಯಾವುದೇ ಪ್ಲ್ಯಾಂಟು ನೀರಲ್ಲಿ ಬೆಳೆಯುವಂಥ ಗಿಡ ಅಂದರೆ ಬ್ಯಾಂಬೋ ಟ್ರೀಗಳಿಗೆ ಅಂತಲೇ ಮಣ್ಣಿನ ಪಾಟಲ್ಲೂ ಕೂಡ ಬ್ಯಾಂಬೋ ಟ್ರೀಗೆ ಇಡುವಂತಹ ಚಿಕ್ಕ ಪಾಟ್ಗಳು ಬಂದಿದೆ. ಸೆರಾಮಿಕ್ ಪಾಟಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಗಾಜಿಂದು ಆಲ್ಮೋಸ್ಟ್ ಇಡೋದೆಲ್ಲರೂ ಕೂಡ ಗಾಜಿನ ಬೌಲ್ಗಳಲ್ಲೇ ಇಡ್ತೀರಾ. ಆದರೆ ಗಾಜಿನ ಬೌಲಲ್ಲಿ ಇಟ್ಟ ಮೇಲೆ ಏನು ಅಂದರೆ, ವೀಕ್ಲಿ ಒನ್ಸ್ ನೀರನ್ನ ಚೇಂಜ್ ಮಾಡ್ತಾ ಇರಬೇಡಿ. ಚೇಂಜ್ ಮಾಡಿಲ್ಲ ಅಂದರೆ ಬೌಲಿನ ಕಲರ್ ಚೇಂಜ್ ಆಗುತ್ತೆ, ಇಲ್ಲ ನೀರಿನ ಕಲರ್ ಚೇಂಜ್ ಆಗುತ್ತೆ, ಸೊಳ್ಳೆಗಳು ಬರೋದಿಲ್ವಾ, ಒಂದು ನೀರನ್ನು ಸ್ಟಾಕ್ ಮಾಡಿ ಇಟ್ಟಾಗ ನೀರು ಗಲೀಜಾಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಇಲ್ಲ, ಗಿಡನೂ ಕೂಡ, ಗಿಡದ ಬೇರುಗಳು ಕೂಡ ನೀರನ್ನು ಫಿಲ್ಟ್ರು ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ 1 ವಾರಕ್ಕೆ ಒಂದ್ಸಲ ನೀವು ಚೇಂಜ್ ಮಾಡೋ ಬದಲಿಗೆ ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ಕೊಳ್ಳಿ. ಯಾವುದೇ ಪ್ಲ್ಯಾಂಟ್ ಆಗಿರ್ಬೋದು, ನೀರಲ್ಲಿರುವಂತಹ ಯಾವುದೇ ಪ್ಲ್ಯಾಂಟು, ಅದನ್ನು ತಿಂಗಳಿಗೆ ಒಂದ್ಸಲ ನೀರನ್ನು ಚೇಂಜ್ ಮಾಡಿ. ನೀರನ್ನು ಚೇಂಜ್ ಮಾಡಬೇಕಾದ್ರೂ ಯಾವ ಮೆಥಡ್ನ ಫಾಲೋ ಮಾಡಬೇಕು ಅಂದರೆ,
ಈಗ ಈ ಬೌಲಲ್ಲಿರುವಂತಹ ನೀರನ್ನು ಚೇಂಜ್ ಮಾಡ್ಕೊಳ್ತೀನಿ ಅಂದರೆ ಆ ಬೌಲಲ್ಲಿರುವಂತಹ ನೀರನ್ನು ಒಂದು ಅರ್ಧ ಗ್ಲಾಸ್ ಅಷ್ಟಾದರೂ ನೀವು ಎತ್ತಿಟ್ಕೊಬೇಕು. ಜೊತೆಗೆ ಏನು ಅಂದರೆ ಪ್ಲ್ಯಾಂಟನ್ನು ವಾಶ್ ಮಾಡಬಾರ್ದು. ಪದೇ ಪದೇ ಗಿಡನ ವಾಶ್ ಮಾಡ್ತಾ ಹೋದಾಗ ಏನಾಗುತ್ತೆ, ಗಿಡನೂ ಕೂಡ ಡ್ಯಾಮೇಜ್ ಆಗುತ್ತೆ. ಈಗ ಒಂದು ಬೌಲಲ್ಲಿ ನೀರು ಹಾಕಿ ಗಿಡ ಹಾಕಿದ ಮೇಲೆ ಈಗ ಅದನ್ನು ಬೌಲನ್ನಷ್ಟೇ ನಾನು ವಾಶ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಬೌಲಲ್ಲಿರುವಂಥ ನೀರು, ಈಗ ಒಂದು ಗ್ಲಾಸಷ್ಟು ನೀರಿದೆ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನಾದ್ರೂ ನೀವು ಎತ್ತಿಟ್ಕೊಬೇಕು. ಎತ್ತಿಟ್ಕೊಳೋದ್ರ ಜೊತೆಗೆ ಗಿಡನೂ ಕೂಡ ಕಂಪ್ಲೀಟಾಗಿ ತೆಗೆದಿಟ್ಕೊಬೇಕು. ತೆಗೆದಿಟ್ಕೊಂಡ್ಮೇಲೆ ಏನು ಅಂದರೆ ಗಿಡನ ಫುಲ್ಲು ಕಂಪ್ಲೀಟಾಗಿ ಆ ಸ್ಟಿಕ್ನೆಲ್ಲ ವಾಶ್ ಮಾಡೋದು, ಬೇರನ್ನೆಲ್ಲ ವಾಶ್ ಮಾಡೋಕ್ಕೆ ಹೋಗಬಾರ್ದು. ಬರೀ ಲೀಫಿಗಷ್ಟೇ ನೀರನ್ನು ಸ್ಪ್ರೇ ಮಾಡಿ. ಏನಾದ್ರು ಡಸ್ಟ್ ಕೂತಿದೆ ಅಂದರೆ ಲೀಫಿಗೆಲ್ಲ ನೀರನ್ನು ಸ್ಪ್ರೇ ಮಾಡ್ಕೊಳ್ಳಿ. ಜಸ್ಟು ಬೌಲನ್ನು ವಾಶ್ ಮಾಡಿ, ಪೆಬಲ್ಸನ್ನು ಕೂಡ ವಾಶ್ ಮಾಡಿ, ಮತ್ತು ಅದೇ ಬೌಲಿಗೆ ಹಾಕಿ ಸಪ್ರೇಟಾಗಿ ಎತ್ತಿಟ್ಕೊಂಡಿರುವಂಥ ಅರ್ಧ ಗ್ಲಾಸ್ ನೀರು, ಹಳೆಯ ನೀರು ಅರ್ಧ ಗ್ಲಾಸ್ ಹಳೆಯ ನೀರನ್ನು ಹಾಕಿ, ಹೊಸ ನೀರನ್ನು ಕೂಡ ಅರ್ಧ ಗ್ಲಾಸ್ ಹಾಕಿ ಗಿಡನ ಎತ್ತಿಟ್ಕೊಬೇಕು. ಈಗ ಏನಂದರೆ ಆಲ್ಮೋಸ್ಟು ಅರ್ಧ ಗ್ಲಾಸ್ ಅಲ್ಲ, ಈಗ ಆಲ್ಮೋಸ್ಟ್ ನೀರು ಚೆನ್ನಾಗಿತ್ತು ಅಂದರೆ ನೀರನ್ನು ಕಂಪ್ಲೀಟಾಗಿ ಫುಲ್ಲೇ ನೀವು ತೆಗೆದಿಟ್ಕೊಳ್ಳಿ, ತೊಂದರೆ ಇಲ್ಲ. ಫುಲ್ಲು ನೀರನ್ನು ಕೂಡ ತೆಗೆದಿಟ್ಕೊಂಡ್ಬಿಟ್ಟು ಆ ಬೌಲು ಗಲೀಜಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತು ಅಂದರೆ ಅದನ್ನು ವಾಶ್ ಮಾಡಿ ಫುಲ್ ಮತ್ತೆ ಅದೇ ನೀರನ್ನು ಹಾಕಿ. ಒಂದೊಂದು ಸಲ ಯಾಕೆ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನ ತಗೊಳ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಯಾಕೆ ಅಂದರೆ ಬ್ಯಾಂಬೋ ಟ್ರೀ ತುಂಬ ಚೆನ್ನಾಗಿ ಬರಬೇಕು, ಗಿಡ ಹೆಲ್ದಿಯಾಗಿ ಬರಬೇಕು, ಲಕ್ ಬರಬೇಕು, ವಾಸ್ತು ಪ್ರಕಾರ ಗಿಡ ಒಳ್ಳೆಯದು, ಮನೆ ಒಳಗಡೆ ಗ್ರೀನಾಗಿದ್ದಷ್ಟು ಒಂಥರ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತಲೇ ಅಲ್ವ ನಾವು ಗಿಡಗಳನ್ನು ತೊಗೊಂಡು ಮನೆ ಒಳಗಡೆ ಇಟ್ಕೊಳ್ಳೋದು. ಆದರೆ ಬೌಲಿಗೋಸ್ಕರ ಯಾಕೆ ನೀವು ನೀರನ್ನು ಚೇಂಜ್ ಮಾಡ್ತಾ ಇರ್ತೀರ ಗೊತ್ತಿಲ್ಲ. ಈಗ ಬೌಲು ಜಸ್ಟ್ ಪ್ಲ್ಯಾಂಟನ್ನ ಇಡೋಕ್ಕೋಸ್ಕರ ಸಪೋರ್ಟಿಗೆ ಅಷ್ಟೇ ತೊಗೊಳೋದು ಬಿಟ್ಟರೆ ನಿಮಗೆ ಮೇಯ್ನು ಇಂಪಾರ್ಟೆಂಟ್ ಗಿಡನ ಆ ಪಾಟ ನನಗಂತೂ ಅರ್ಥ ಆಗೋದಿಲ್ಲ. ಈ ತುಂಬ ಕ್ಲೀನ್ ಅಂತ ಅಂದ್ಕೊಂಡಾಗ ಏನಾಗುತ್ತೆ ಅಂದರೆ ನೀವು ಸೆರಾಮಿಕ್ ಪಾಟಲ್ಲಿ ಇಟ್ಕೊಂಡ್ಬಿಡಿ. ಸೆರಾಮಿಕ್ ಪಾಟಲ್ಲೂ ಕೂಡ ಹೋಲ್ ಇಲ್ದಿರುವಂಥ ಸಿಗುತ್ತೆ, ಮಣ್ಣಿನ ಪಾಟಲ್ಲೂ ಹೋಲ್ ಇಲ್ದಿರುವಂಥ ಸಿಗುತ್ತೆ. ಆವಾಗ ನಿಮಗೆ ನೀರು ಗಲೀಜಾದಂಗೆ ಕಾಣೋದಾಗಿರ್ಬೋದು, ಅದರೊಳಗಡೆ ಏನೇನೋ ಹುಳಗಳು ಓಡಾಡ್ತಾಯಿದೆ ಅಂತ ಇಮ್ಯಾಜಿನೇಷನ್ ಹೋಗೋದಾಗಿರ್ಬೋದು, ಇದೆಲ್ಲ ಕಂಟ್ರೋಲಿಗಾದರೂ ಬರುತ್ತೆ ಇಲ್ವಾ. ಓಕೆ, ನನಗೆ ಪ್ಲ್ಯಾಂಟ್ ಮುಖ್ಯ ಅನ್ನೋದಾದರೆ ಈಗ ಬೌಲ್ ತೊಗೊಳೋದೇ ಆ ಪ್ಲ್ಯಾಂಟಿಗೋಸ್ಕರ ಅಲ್ವಾ. ಆ ಬೌಲು ಈಗ ಏನಾಗುತ್ತೆ ಅಂದರೆ ನಾನು ಹೇಳಿದ ರೀತಿಯಲ್ಲಿ ಒಂದು ಮಂತಿಗೋಸ್ಕರ ಓಕೆ ವಾಶ್ ಮಾಡಿ, ಏನು ತೊಂದರೆ ಇಲ್ಲ. ವಾಶ್ ಮಾಡಿದ್ರು ಕೂಡ ಕಂಪ್ಲೀಟಾಗಿ ನೀರು, ಹಳೆಯ ನೀರು ಬೇಕೇ ಬೇಕು. ಇದು ಯಾವ ಥರ ಅಂದರೆ ನೀರಲ್ಲಿ ಇರುವಂಥ ಗಿಡಗಳಿಗೆ ಈಗ ಯಾವ ಥರ ಲಿಲ್ಲಿ ಈಗ ತಗೊಳ್ತೀರ ಅಲ್ವಾ, ಅದರಲ್ಲಿ ಯಾವ ರೀತಿ ಹಳೆಯ ನೀರು ಇರಲೇಬೇಕು. ಈಗ ಲೋಟಸ್ಸಿಗೆಲ್ಲ ನೀವು ಗಿಡಗಳ ಅಂತರ್ಗಂಗೆ ಆಗಿರ್ಬೋದು, ಹಳೆಯ ನೀರು ನಾವು ಒಂದೊಂದ್ಸಲ ನರ್ಸರಿಲಿ ಏನಾಗುತ್ತೆ ಅಂದರೆ ಪಾಟು ಒಂದು ಸ್ವಲ್ಪ ಈ ಪಾಟಿಂದ ಇನ್ನೊಂದು ಪಾಟಿಗೆ ಚೇಂಜ್ ಮಾಡ್ಬೇಕಾದ್ರೆ ಕಂಪ್ಲೀಟಾಗಿ ಒಂದೊಂದ್ಸಲ ನೀರು ಚೆಲ್ಬಿಡ್ತೀವಿ. 1 ಮಂತ್ ತೊಗೊಳುತ್ತೆ ಅದು ರಿಕವರಿ ಆಗೋಕ್ಕೆ. ಎಲೆಗಳೆಲ್ಲ ಫುಲ್ಲು ಎಲ್ಲೋ ಆಗೋದು, ಕರ್ಗ್ದಂಗೆ ಆಗೋದು ಆಗಿಬಿಡುತ್ತೆ. ಹಳೆಯ ನೀರಿತ್ತು ಅಂದ ತಕ್ಷಣ ಏನಾಗ್ಬಿಡುತ್ತೆ, ಗಿಡದ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ. ಎಷ್ಟು ಗ್ರೀನಾಗಿ ಕಾಣುತ್ತೆ ಅಂದರೆ ಗಿಡದ್ದು 1 ಮಂತ್ ಮೇಲೆ ಮತ್ತೆ ಅದು ರಿಕವರಿ ಆಗಿ ಫುಲ್ಲು ಗ್ರೀನಾಗಿ ಸ್ಟಾರ್ಟ್ ಆಗುತ್ತೆ ಕಲ್ಲರ್ಗಳೆಲ್ಲ ಕಾಣೋಕ್ಕೆ. ಹಾಗಾಗಿ ನಿಮಗೆ ಗಿಡ ತೊಗೊಳೋದು, ಗಿಡನೇ ನನಗೆ ಇಂಪಾರ್ಟೆಂಟ್ ಅಂದರೆ ನೀರನ್ನು ಚೆಲ್ಲಬೇಡಿ. ವಾಶ್ ಮಾಡ್ತೀನಿ ಅಂದ್ರೂ ಕೂಡ ನೀರನ್ನು, ಹಳೆಯ ನೀರನ್ನು ಎತ್ತಿಟ್ಕೊಳ್ಳಿ, ಬೇರೆ ಬೌಲಿಗೆ ಎತ್ತಿಟ್ಕೊಂಡು ಆ ಗ್ಲಾಸಿನ ಪಾಟನ್ನು ಮಾತ್ರ ವಾಶ್ ಮಾಡಿ ಗಿಡಕ್ಕೆ ಬರೀ ಲೀಫಿ ಮಾತ್ರ ನೀರನ್ನು ಸ್ಪ್ರೇ ಮಾಡ್ಕೊಳ್ಳಿ. ಹಳೆಯ ನೀರನ್ನು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಕಡಿಮೆ ಅನಿಸಿದ್ರೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತಾ ಇರಿ. ವಾರ ಮಾಡೋಕ್ಕೆ ಹೋಗಬೇಡಿ ನೀವು. ಮಂತಿಗೆ 1 ಸಲ ಮಾಡಿ, ಇಲ್ಲ 2 ತಿಂಗಳಿಗೆ 1 ಸಲ ಮಾಡಿ. ಈಗ ಮನೆಯಲ್ಲಿ ಈ ಥರ ಅಲ್ವಾ, ಆಫೀಸಲ್ಲೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು. ಈ ಶಾಪ್ಗಳನ್ನು ನೋಡ್ಬೋದು. ಯಾಕೆ ಬರುತ್ತೆ ಅಂದರೆ ಅವರು ಮಂತಿಗೂ ಅಲ್ಲ 1 ಇಯರಿಗೂ ವಾಶ್ ಮಾಡಲ್ಲ, ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಈಗ ನೀರು ಬೌಲಲ್ಲಿ ಖಾಲಿ ಆದಂಗೂ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತಾರೆ ಬಿಟ್ಟರೆ ಎಕ್ಸ್ಟ್ರಾ ನಿಮಗೆ ಅದಕ್ಕೆ ನೀರನ್ನು ಚೆಲ್ಲೋದು, ಹೊಸ ನೀರನ್ನು ಹಾಕ್ಕೊಳ್ಳೋದನ್ನು ಮಾಡೋದಿಲ್ಲ. ಆಪ್ಷನಲ್ಲಿ ನಿಮಗೆ ಎಷ್ಟು ಬೌಲ್ಗಳ ವೆರೈಟಿ ಸಿಗುತ್ತೆ. ಈಗ ನಿಮಗೆ ಬೌಲ್ಗಳ ವೆರೈಟಿನೂ ಕೂಡ ತುಂಬ ಸಿಕ್ಕೋದ್ರಿಂದ ನೀರು ಒಂದು ಸ್ವಲ್ಪನಾದರೂ ಅದರೊಳಗಡೆ ನಿಲ್ಲಬೇಕು. ಈಗ 1 ಸಲ ನೀರನ್ನು ಹಾಕಿ ಇಟ್ಟರೆ ಮಿನಿಮಮ್ 1 ವಾರನಾದ್ರು ಆ ನೀರು ಇರಬೇಕು, ಸ್ಟೋರೇಜ್ ಆಗೋ ಥರ ಇರಬೇಕು ಪ್ಲ್ಯಾಂಟಿಗೆ. ಆ ಥರ ಸ್ಪೇಸ್ ಇರುವಂತಹದ್ದನ್ನು ತೊಗೊಳ್ಳಿ. ಈಗ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟೂ ಕೂಡ 2 ಸ್ಟೆಪ್ ಪ್ಲ್ಯಾಂಟು ಸಿಗುತ್ತೆ, 3 ಸ್ಟೆಪ್ಪಿಂದು ಕೂಡ ಸಿಗುತ್ತೆ. 2 ಸ್ಟೆಪ್ಪಿಗೆ ಯಾವ ರೀತಿ ಬೇಕು, ಈಗ ನರ್ಸರಿಗೆ ಹೋದಾಗ ನೀವೇನೇ ಸೆಲೆಕ್ಟ್ ಮಾಡಿ. ಇನ್ನೂ ಒಂದು ಏನು ಮಿಸ್ಟೇಕ್ ಅಂದರೆ ಚಿಕ್ಕ ಗಿಡ ಅಲ್ವಾ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ಪಾಟ್ ಸೈಜನ್ನು ಕೂಡ ಚಿಕ್ಕದಾಗೆ ತೊಗೊಳಕ್ಕೆ ನೋಡ್ತೀರಾ. ಚಿಕ್ಕ ಗಿಡದಲ್ಲಿ ಎಷ್ಟು ಸ್ಟಿಕ್ ಇದೆ,
ಸಪ್ರೇಟಾಗಿ ಆ ಗಿಡಗಳನ್ನು ಒಂದು ಪಾಟಿಗೆ ಹಾಕಿದ್ದೀನಿ ಅಂದರೆ ಎಷ್ಟು ಜಾಗ ಬೇಕು, ಎಷ್ಟು ನೀರು ತಗೊಳುತ್ತೆ ಒಂದೊಂದು ಸ್ಟಿಕ್ಕು ಅಂತ ನಾವು ಯೋಚನೆ ಮಾಡೋದಿಲ್ಲ. ಗಿಡ ಅಷ್ಟೇ ಚಿಕ್ಕದಿರೋದನ್ನ ನೋಡ್ತೀವಿ, ಅದರಲ್ಲಿ ಎಷ್ಟು ಸ್ಟಿಕ್ಗಳಿದೆ. ಆ ಸ್ಟಿಕ್ಗಳಿಗೆ ಒಂದು ವೀಕಲ್ಲಿ ಎಷ್ಟು ನೀರು ಬೇಕಾಗುತ್ತೆ. ನೀರು ಸ್ವಲ್ಪ ಸ್ಟೋರ್ ಆಗುವಂತಹ ಬೌಲ್ಗಳಿಗೆ, ಫ್ರೀಯಾಗಿ ಬೇರುಗಳು ಕೂಡ ಹರಡ್ಕೊಂಡು ಬೆಳೆಯುವಂತಹ ಬೌಲ್ಗಳಿಗೆ ಹಾಕಿಟ್ಕೊಳ್ಬೇಕು. ಜೊತೆಗೆ ನೀರನ್ನು ಚೆಕ್ ಮಾಡ್ತಾ ಇರಬೇಕು. ಗಾಜಿನ ಬೌಲಿಗೆ ಹಾಕಬೇಕು ಅಂತಲ್ಲ, ಯಾಕೆ ಗಾಜಿನ ಬೌಲಿಗೆ ಹಾಕ್ತಾರೆ ಅಂದರೆ ನೀರು ಕಡಿಮೆ ಆಗಿದ್ದು ಈಗ ಕಾಣುತ್ತೆ ಕಣ್ಣಿಗೆ, ಕಡಿಮೆ ಆದ ತಕ್ಷಣ ಬೇಗ ಹಾಕ್ಕೊಳ್ಬೋದು ಅಂತಷ್ಟೇ ಗಾಜಿನ ಬೌಲಿಗೆ ಹಾಕ್ಕೊಳ್ಳೋದು. ಗಾಜಿನ ಬೌಲಲ್ಲೇ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬರೋದು, ಬೇರೆದ್ರಲ್ಲಿ ಬರೋದಿಲ್ಲ ಅನ್ನೋದಿಲ್ಲ. ಯಾವುದ್ರಲ್ಲೂ ಕೂಡ ನೀರು ಇರಬೇಕು. ಮೇಯ್ನಾಗಿ ಪ್ಲ್ಯಾಂಟಿಗೆ ಏನು ಬೇಕು, ನೀರು ಬೇಕಾಗಿರೋದ್ರಿಂದ ನೀರು ಚೆನ್ನಾಗಿತ್ತು ಅಂದ ತಕ್ಷಣ ಪ್ಲ್ಯಾಂಟು ಗ್ರೀನಾಗಿ ಬುಷಿಯಾಗಿ ಬಂದೇ ಬರುತ್ತೆ. ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನ ನರ್ಸರಿಗಳಲ್ಲಿ ತೊಗೊಬೇಕಾದ್ರೆ ಬರೀ ಲೀಫನ್ನು ಮಾತ್ರ ಚೆಕ್ ಮಾಡಿ ತೊಗೊಳೋದಲ್ಲ, ಲೀಫನ್ನ ಚೆಕ್ ಮಾಡಬೇಕು ಫಸ್ಟು. ಆಮೇಲೆ ಸ್ಟಿಕ್ಗಳನ್ನು ಚೆಕ್ ಮಾಡಬೇಕು. ಸ್ಟಿಕ್ಗಳೆಲ್ಲ ಹೆಲ್ದಿಯಾಗಿರಬೇಕು, ಸ್ವಲ್ಪ ಬಾಡಿರೋ ರೀತಿಯಾಗಿ ಸ್ಟಿಕ್ಗಳಿರಬಾರ್ದು, ಅದನ್ನು ಕೂಡ ಚೆಕ್ ಮಾಡಿ. ಮೇಯ್ನಾಗಿ ಇನ್ನೂ ಒಂದು ಚೆಕ್ ಅಂದರೆ ಬೇರುಗಳನ್ನು ಚೆಕ್ ಮಾಡೋದು. ಬೇರುಗಳು ಯಾವ ರೀತಿ ಅಂದರೆ ಸ್ವಲ್ಪ ಬ್ರೌನ್ ಕಲರು, ರೆಡ್ ಕಲರ್ ಆಗಿರುವಂತಹ ಕಂಪ್ಲೀಟ್ ಬೇರುಗಳೆಲ್ಲ ರೆಡ್ ಬ್ರೌನ್ ಆಗಿದೆ ಅಂದರೆ ಅದನ್ನು ತಗೊಳ್ಬೇಡಿ. ವೈಟ್ ಕಲರು ಮತ್ತು ಸ್ವಲ್ಪ ಬ್ರೌನ್ ಕಲರ್ ಇದೆ ಅಷ್ಟೇ ಅಂದರೆ ತೊಗೊಳ್ಬೋದು ಆರಾಮಾಗಿ. ಅದು ಗ್ರೋತಿಂಗ್ ಚೆನ್ನಾಗಿ ಆಗ್ತಾ ಇದೆ ಅಂತ ಪ್ಲ್ಯಾಂಟ್. ಇದನ್ನು ಚೆಕ್ ಮಾಡಿನೇ ತೊಗೊಳ್ಳಿ. ಜೊತೆಗೆ ತೊಗೊಳ್ಬೇಕಾದ್ರೇ 2 ಸ್ಟೆಪ್ಪಿಗೆ ಯಾವ ರೀತಿ ಪಾಟ್ಗಳನ್ನು ತೊಗೊಬೇಕು, 3 ಸ್ಟೆಪ್ಪಿಗೆ ಯಾವ ಥರ ತೊಗೋಬೇಕು ಅದನ್ನು ಕೂಡ ಚೆಕ್ ಮಾಡಿನೇ ತೊಗೊಳ್ಳೋದು ಒಳ್ಳೆಯದು. ಸ್ವಲ್ಪ ನೀರು ಒಂದು ಸ್ಟೋರ್ ಆಗುವಂತಹದ್ದನ್ನು ತೊಗೊಳ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ನಮ್ಮ ನರ್ಸರಿಲಿ ನೀರಿಗೆ ಹಾಕುವಂತಹ ಗಿಡಗಳಿಗೆ ಅಂತಲೇ ಗಾಜಲ್ ಆಗಿರ್ಬೋದು, ಸೆರಾಮಿಕಲ್ ಆಗಿರ್ಬೋದು, ಮಣ್ಣಿನಲ್ಲೂ ಕೂಡ ಅವೈಲಬಲ್ ಇದೆ. ಓಲ್ ಇಲ್ದಿರುವಂತಹ ಪಾಟ್ಗಳು. ಮನಿ ಪ್ಲ್ಯಾಂಟಿಗೂ ಕೂಡ ವಾಸ್ಗಳು ಕೂಡ ಸಿಗುತ್ತೆ, ಸೆರಾಮಿಕಲ್ಲೂ ಕೂಡ ಸಿಗುತ್ತೆ. ಸೆರಾಮಿಕ್ ಅಂತೂ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಈಗ ಪ್ಲ್ಯಾಂಟು ಸ್ವಲ್ಪ ದೊಡ್ಡದಿರುತ್ತೆ, ಪಾಟ್ ಮಾತ್ರ ಫುಲ್ಲು ಚಿಕ್ಕದು ತೊಗೊಂಡಿರ್ತೀರಾ, ಅದಕ್ಕೆ ನೀರು ಕೂಡ ಸಾಕಾಗ್ತಿರೋದಿಲ್ಲ. ಡೈಲಿ ಅದು ನೀರು ಇದೆಯಾ ಇಲ್ವಂತ ಚೆಕ್ ಮಾಡಿ ಹಾಕೊಳ್ಳೋಕ್ಕಾಗಲ್ಲ. ಒಂದೊಂದ್ಸಲ ಏನಾಗುತ್ತೆ, ಪಾಟಲ್ಲಿರುವಂತಹ ನೀರು ಕಂಪ್ಲೀಟಾಗಿ ಖಾಲಿ ಆದಾಗಲೂ ಏನಾಗುತ್ತೆ, ಗಿಡ ಡಲ್ ಆಗುತ್ತೆ. ಒಂದಿನ ಅಷ್ಟೇ ನೀರು ಖಾಲಿ ಆಗಿತ್ತಲ್ವ ಅಂತ ನಾವು ಅಂದ್ಕೊಳ್ತೀವಿ. ಗಿಡಕ್ಕೂ ಕೂಡ ನೀರು ಒಂದು ದಿನ ಕಡಿಮೆ ಆದರೆ 1 ವೀಕು ಹೆಲ್ದಿಯಾಗಿ ಬೆಳೆಯೋದನ್ನೇ ಅದು ನಿಲ್ಲಿಸ್ಬಿಡುತ್ತೆ ಅಂತ ಹೇಳ್ಬೋದು. ಆಮೇಲೆ ನೀವು ಎಷ್ಟೇ ನೀರು ಕೊಟ್ಟರು ಕೂಡ ಆ ಗಿಡ ಅಷ್ಟು ಹಳೇ ಗಿಡ ಯಾವ ರೀತಿ ನೀವು ತೊಗೊಳ್ಬೇಕಾದ್ರೆ ಹೆಂಗಿತ್ತೋ ಆ ಥರ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಇಲ್ಲಾಂದರೆ ಗಿಡನೇ ಹಾಳಾಗ್ಬೋದು, ಒಂದೊಂದು ಸ್ಟಿಕ್ಕು ಹಾಳಾಗ್ಬೋದು. ಗಿಡ ಕಂಪ್ಲೀಟಾಗಿ ಹಾಳಾಗಿಲ್ಲ ಅಂದರೂ ಒಂದೊಂದು ಸ್ಟಿಕ್ಕು ಹಾಳಾದ್ರೂ ಕೂಡ ಅಲ್ಲಿ ಗ್ಯಾಪ್ ಆಗುತ್ತಲ್ವ, ಗ್ಯಾಪ್ ಆದಾಗಲೂ ಕೂಡ ಬೇರೆ ಸ್ಟಿಕ್ಗಳು ಕೂಡ ಅಷ್ಟು ಹೆಲ್ದಿಯಾಗಿ ಬೆಳೆಯೋಕ್ಕೆ ಆಗೋದಿಲ್ಲ. ಹಾಗಾಗಿನೇ ಆದಷ್ಟು ನೀರಲ್ಲಿಡುವಂತಹ ಗಿಡಗಳನ್ನು ನೀರು ಇದೆಯಾ ಇಲ್ವಾ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಕಂಪ್ಲೀಟಾಗಿ ನೀರು ಬೇಕಾದ್ರೆ ಜಾಸ್ತಿನೇ ಹಾಕಿಡಿಬೇಕಾದ್ರೆ ಕಡಿಮೆ ಮಾತ್ರ ಹಾಕಬಾರ್ದು. ಜೊತೆಗೆ ಏನಂದರೆ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಆಗಿರುತ್ತೆ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು. ನಿಮಗೆ ಯಾವ ಜಾಗದಲ್ಲಿ ಪ್ಲ್ಯಾಂಟನ್ನು ಇಟ್ಕೊಳ್ಬೇಕು ಅನಿಸುತ್ತೆ ಅದೇ ಜಾಗದಲ್ಲಿ ಇಟ್ಕೊಳ್ಬೋದು. ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು. ಇಂಡೋರ್, ಔಟ್ಡೋರ್, ಸೆಮಿಶೇಡ್ ಎಲ್ಲದಕ್ಕೂ ಕೂಡ ಆಗಿಬರುತ್ತೆ ಈ ಗಿಡ. ಜೊತೆಗೆ ಏನಂದರೆ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಯೂಸ್ ಮಾಡಿ ಮತ್ತೆ ಹೊಸ ಗಿಡಗಳನ್ನು ಮಾಡ್ಕೊಳ್ಬೋದು. ನಮ್ಮ ನರ್ಸರಿಯಲ್ಲಿ ನೀರಲ್ಲಿ ಹಾಕಿಡುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು ಕೂಡ ಸಿಗುತ್ತೆ, ಮಣ್ಣಲ್ಲಿ ಹಾಕಿಟ್ಟಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು ಕೂಡ ಸಿಗುತ್ತೆ. ಫುಲ್ ಗ್ರೀನ್ ಕಲರು ಕೂಡ ಮಣ್ಣಲ್ಲಿ ಸಿಗುತ್ತೆ ನಿಮಗೆ. ಪ್ಲ್ಯಾಂಟು ಕಲರ್ ಕಾಂಬಿನೇಷನ್ ಚೇಂಜ್ ಇರೋದು ಕೂಡ ಮಣ್ಣಲ್ಲಿ ಸಿಗುತ್ತೆ. ಆದರೆ ನೀರಲ್ಲಿ ಹಾಕಿಡುವಂತಹ ಕಾಂಬಿನೇಷನ್ ನಿಮಗೆ ಗ್ರೀನ್ ಮಾತ್ರ ಸಿಗುತ್ತೆ, ಬೇರೆ ಕಲರಲ್ಲಿ ಯಾವುದ್ರಲ್ಲೂ ಸಿಗೋಲ್ಲ. ಯಾವುದಾದ್ರು ಕಲರ್ ನೀವು ಮಣ್ಣಲ್ಲಿರೋದನ್ನು ತೊಗೊಂಡು ಅದು ಪ್ಲ್ಯಾಂಟು ಸ್ವಲ್ಪ ಹೈಟ್ ಬಂದಮೇಲೆ ಕಟ್ಟಿಂಗ್ ಪ್ಲ್ಯಾಂಟನ್ನು ನೀವು ನೀರಿಗೆ ಹಾಕಿಟ್ಕೊಳ್ಬೋದು. ಮಣ್ಣಲ್ಲಿ ಹಾಕಿಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಹೊಸ ಗಿಡಗಳು ಅಲ್ಲಿಂದನೇ ಮಣ್ಣಿನ ಒಳಗಡೆಯಿಂದನೇ ಬರ್ತಾ ಹೋಗುತ್ತೆ, ಗಿಡನೂ ಕೂಡ ಫುಲ್ಲು ಬುಷಿಯಾಗಿ ಬರುತ್ತೆ. ಹಾಗಾಗಿನೇ ಮಣ್ಣಲ್ಲಿ 2 ಸ್ಟಿಕ್ಕು ಇಲ್ಲ 3 ಸ್ಟಿಕ್ ಮಾತ್ರ ಹಾಕಿರ್ತಾರೆ. ಇದು ನೀರಲ್ಲಿರುವಂತಹ ಗಿಡಗಳಿಗೆ ಯಾಕೆ ಜಾಸ್ತಿ ಸ್ಟಿಕ್ ಹಾಕಿರ್ತಾರೆ ಅಂದರೆ ಎಕ್ಸ್ಟ್ರಾ ಗಿಡಗಳು ಅಲ್ಲಿ ಗ್ರೋತ್ ಆಗಲ್ಲ, ಅಷ್ಟೇ ಗಿಡಗಳು ಹೆಲ್ದಿಯಾಗಿ ಬರಬೇಕು, ಬುಷಿಯಾಗಿ ಬರೋ ಕಾರಣದಿಂದ ಅಷ್ಟೇ. ನೀರು ಚೇಂಜ್ ಮಾಡ್ತಾ ಇದ್ದೀನಿ. ಪ್ಲ್ಯಾಂಟನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡ್ರು ಕೂಡ ಪ್ಲ್ಯಾಂಟ್ ಹೆಲ್ದಿಯಾಗಿಯೇ ಬರ್ತಾ ಇದೆ ಅಂದರೆ ನೋ ಪ್ರಾಬ್ಲಮ್. ಈಗ ಹೆಲ್ದಿಯಾಗಿ ಬರ್ತಾ ಇಲ್ಲ ಅನ್ನೋರು, ಅದರಲ್ಲೂ ಪದೇ ತಗೊಂಡು ಹೋಗ್ತಾನೆ ಇದ್ದೀವಿ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್ ನಮ್ಮನೇಲಿ ಯಾಕೋ ಬದುಕ್ತಾನೆ ಇಲ್ಲ ಅಂತ ಹೇಳ್ತೀರಲ್ಲ, ಅವರಿಗೆ ಈ ಟಿಪ್ಸ್ಗಳನ್ನು ನಾನು ಹೇಳಿರೋದು. ಇಂಡೋರಲ್ಲಿ ಪ್ಲ್ಯಾಂಟ್ಸ್ಗಳನ್ನು ಇಟ್ಕೊಳ್ಳೋದು ಇವಾಗಿನ ಟ್ರೆಂಡಿಂಗ್. ಜೊತೆಗೆ ಏನು ಅಂದರೆ ಒಂದು ಪೀಸ್ಫುಲ್ ಮೈಂಡು ಕೂಡ ನಮ್ಮದು ಕ್ರಿಯೇಟ್ ಆಗಿಬಿಡುತ್ತೆ. ಯಾರು ಕೂಡ ನಮಗೆ ಈಗ ವೆಲ್ಕಮ್ ಮಾಡೋದಿಲ್ಲ. ಈಗ ಮನೆಗೆ ಹೋದ ತಕ್ಷಣ ಈಗ ಗಿಡಗಳೇ ನಮಗೆ ವೆಲ್ಕಮ್ ಮಾಡೋ ಥರ ಇರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಒಂದು ನಮ್ದು ಏನು ಕಲ್ಪನೆ ಅಂದರೆ ಒಂದು ಲಕ್ಕನ್ನು ಕೂಡ ನಮಗೆ ತಂದುಕೊಡುತ್ತೆ ಒಂದೊಂದು ಪ್ಲ್ಯಾಂಟ್ ಅಂತ ಹೇಳಿಬಿಟ್ಟು ನಾವು ಗಿಡಗಳನ್ನ ಇಟ್ಕೊಳ್ಳೋದಲ್ವ. ಹಾಗಾಗಿ ನೀವು
ಗಿಡ ಈ ಥರ ಪದೇ ಪದೇ ಹಾಳಾಗ್ತಾ ಇದೆ ಯಾಕೆ ಅಂತ ಒಂದು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಟ್ಟು ಈ ಗಿಡ ಹಾಳಾಯಿತು ಅಂದರೆ ಏನು ಅಪಶಕನ ಆಗಿರ್ಬೋದು, ಏನೇನೋ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ನರ್ಸರಿ ಬಂದಾಗಲೂ ಅಷ್ಟೇ ತುಂಬ ಜನ ಇರ್ತಾರೆ, ಪದೇ ಪದೇ ತೊಗೊಂಡೋಗ್ತೀನಿ, ಬದುಕೋದೇ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮನೇಲೇ ಈ ಥರ ಬದುಕ್ತಾ ಇಲ್ಲ, ನನ್ನ ಫ್ರೆಂಡ್ ಮನೇಲೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡ, ನನ್ನ ಮನೇಲೇ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತೀರಾ. ಇದೇನಂದರೆ ಈ ಥರ ನೀವು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡೋದಿಲ್ಲ, ತುಂಬ ಅತಿಯಾದ ಕೇರಿಂಗ್ನೂ ಕೂಡ ಒಂದೊಂದು ಸಲ ಮಾಡಿಬಿಡ್ತೀರ ಗಿಡಗಳಿಗೆ. ಅತಿಯಾಗಿ ಕೇರ್ನು ಕೂಡ ತೊಗೊಳೋದೇನು ಬೇಡ. ಅದರಲ್ಲೂ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಅದು ಯಾಕೆ ಅಷ್ಟು ಕೇರ್ ತೊಗೊಂಡು ಅದಕ್ಕೆ ದಿನ ನೀರು ಹಾಕೋದು, ದಿನ ಅದಕ್ಕೆ ಪೋಷಣೆ ಮಾಡೋಕ್ಕೆ ಹೋಗ್ತೀರಾ. ಅದರಲ್ಲೂ ವಾಟರಲ್ಲಿರುವಂಥ ಗಿಡಗಳಿಗೆ ಓಕೆ ಡೈಲಿ ನೀರು ಕಡಿಮೆ ಆಯಿತು ಅಂದರೆ ಆ್ಯಡ್ ಮಾಡ್ತಾ ಹೋಗಿ ನೀರನ್ನು ಬಿಟ್ಟರೆ, ಇನ್ನು ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳಿಗೆಲ್ಲ ನೋಡಿ ಅಲ್ಲಿ ಪಾಟಲ್ಲಿ ಗಿಡಗಳಿಗೆ ಮೇಯ್ನು ಗಿಡಗಳಿಗೆ ನೀರು ಬೇಕಾ, ಮಣ್ಣಿಗೆ ನೀರು ಬೇಕಾ, ಆ ಪಾಟಿಗೆ ನೀರು ಬೇಕಾ ಅನ್ನೋದೇ ಅರ್ಥ ಆಗೋದಿಲ್ಲ. ಈ ಗಿಡ ಹೆಲ್ದಿಯಾಗಿ ಬರಬೇಕು ಅಂದರೆ ಗಿಡಕ್ಕೆ ಏನು ಮಾಡಬೇಕು ಅದನ್ನು ಮಾತ್ರ ಯೋಚನೆ ಮಾಡಿ ಆದಷ್ಟು ಮನೆ ಒಳಗಡೆ ಇರುವಂತಹ ಗಿಡಗಳಿಗೆ ನೀರನ್ನು ಜಸ್ಟ್ ಲೀಫಿಗೆ ಸ್ಪ್ರೇ ಮಾಡಿ, ಎಕ್ಸ್ಟ್ರಾ ನೀರು ಬೇಕಾಗಿದೆ ಪಾಟಿಗೆ ಅಂತ ಅನ್ನಿಸ್ದಾಗ ಆ್ಯಡ್ ಮಾಡ್ತಾ ಹೋದರೆ ಸಾಕು. ಇದೆಲ್ಲ ಕೇರನ್ನು ಕೂಡ ನಾನು ತೊಗೊಂಡಿದ್ದೀನಿ ಅಂದರೂ ಕೂಡ ಪ್ಲ್ಯಾಂಟ್ ಚೆನ್ನಾಗಿ ಬರ್ತಾಯಿಲ್ಲ ಅಂದರೆ ನೀರಿನ ಮಿಸ್ಟೇಕ್ ಇರ್ಬೋದು. ನೀರನ್ನು ಕೂಡ ನೀವು ಅವಾಗ ಫಿಲ್ಟರ್ ಆಗಿರುವಂಥ ನೀರನ್ನೇ ಬಳಸ್ತಾ ಹೋಗಿ. ಆ್ಯಡ್ ಮಾಡಬೇಕಾದ್ರೂ ಕೂಡ ಫಿಲ್ಟರ್ ಆಗಿರುವಂಥ ನೀರನ್ನೇ ಬಳಸ್ತಾ ಹೋಗಿ. ನಾನು ಹೇಳಿರುವಂಥ ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡಿ, ಪ್ಲ್ಯಾಂಟು ಹೆಲ್ದಿ ಮತ್ತು ಬುಷಿಯಾಗಿ ಬರುತ್ತೆ. ಇನ್ನಷ್ಟು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ನಿಮ್ಮದೇ ಆದ ಪ್ಲ್ಯಾಂಟ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೂ ಕೂಡ ಕಮೆಂಟ್ ಮಾಡ್ಬೋದು. ಜೊತೆಗೆ ಏನಂದರೆ ಒಂದಷ್ಟು ಪ್ಲ್ಯಾಂಟ್ಸ್ಗಳ ಬಗ್ಗೆ ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ. ಆದರೆ ಟ್ರೆಂಡಿಂಗಲ್ಲಿ ಇರುವಂತಹ ಪ್ಲ್ಯಾಂಟ್ಸ್ಗಳ ಬಗ್ಗೆನೇ ಕ್ವಶನ್ಗಳು ನರ್ಸರಿಯಲ್ಲಿ ಜಾಸ್ತಿ ಬರ್ತಿರೋದ್ರಿಂದ ನಾನು ಮತ್ತೆ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್ ಬಗ್ಗೆನೇ ಮಾಹಿತಿನ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಕಳೆದ ವಿಡಿಯೋದಲ್ಲಿ ನಾನು ರೀಪೋಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಕಟ್ಟಿಂಗ್ ಪ್ಲ್ಯಾಂಟನ್ನು ಯಾವ ರೀತಿ ಬೇರೆ ಪಾಟಿಗೆ ಹಾಕೊಳ್ಳೋದು ಅನ್ನುವಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಅಲ್ಲಿ ವಾಚ್ ಮಾಡ್ಬೋದು. ಜೊತೆಗೆ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು ನೀರಲ್ಲಿ ಹಾಕಿಡೋದು ಯಾವ ರೀತಿ, ಅದ್ರ ಜೊತೆ ಇದೇ ಟಿಪ್ಸ್ನ ನೀವು ಮನಿ ಪ್ಲ್ಯಾಂಟಿಗೂ ಯೂಸ್ ಮಾಡ್ಕೊಳ್ಬೋದು, ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೆ ಯೂಸ್ ಮಾಡ್ಕೊಳ್ಬೋದು, ಎರಡಕ್ಕೂ ಕೂಡ ಮಾಡ್ಕೊಳ್ಬೋದು. ಈಗ ವಾಟರ್ ಮನಿ ಪ್ಲ್ಯಾಂಟ್ ಅಂತ ಬಂದಿದೆ, ಅದಕ್ಕೂ ಕೂಡ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದೆಲ್ಲ ಕಲೆಕ್ಷನ್ನು ಕೂಡ ನಮ್ಮ ನರ್ಸರಿಯಲ್ಲಿ ಅವೈಲಬಲ್ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನರ್ಸರಿನ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಬೇಕಾಗಿರುವಂಥ ಪ್ಲ್ಯಾಂಟ್ಸು ಪಾಟ್ಗಳೆಲ್ಲದು ಕೂಡ ಸಿಗುತ್ತೆ ಒಂದೇ ಕಡೆ. ವೃಂದಾವನ ನರ್ಸರಿ ಇಂದವರ ಚಿಕ್ಕಮಗಳೂರಲ್ಲಿರುವಂಥ ನಮ್ಮ ನರ್ಸರಿಗೆ ಯಾರಿಗೆಲ್ಲ ಗಾರ್ಡನ್ ಇಂಟ್ರೆಸ್ಟ್ ಇದೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಆಫರು ಕೂಡ ನಡೀತಾ ಇದೆ. ಆಫರ್ ಇನ್ನು ನೆಕ್ಸ್ಟ್ ಮಂತ್ ಲಾಸ್ಟ್ವರೆಗೂ ಇರುತ್ತೆ. 1000 ರೂಪೀಸ್ ಪ್ಲ್ಯಾಂಟನ್ನು ತೊಗೊಂಡ್ರೆ 100 ರೂಪೀಸ್ ಪ್ಲ್ಯಾಂಟು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಪಾಟಲ್ಲೂ ಅಷ್ಟೇ 1000 ರೂಪೀಸ್ ಪಾಟ್ ಸೆರಾಮಿಕ್ ಪಾಟ್ಸ್ ತೊಗೊಂಡ್ರೆ 100 ರೂಪೀಸ್ ಸೆರಾಮಿಕ್ ಪಾಟ್ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ನಿಮಗೂ ಕೂಡ ಪ್ಲ್ಯಾಂಟ್ಸ್ಗಳು ಪಾಟ್ಗಳು ಬೇಕಿದೆಯಾ? ಹಾಗಿದ್ರೆ ವೃಂದಾವನ ನರ್ಸರಿ ಇಂದವರ ಚಿಕ್ಕಮಗಳೂರಲ್ಲಿ ಇರುವಂಥ ನಮ್ಮ ನರ್ಸರಿಗೆ ವಿಸಿಟ್ ಮಾಡಿ ಈ ಆಫರ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು. ಪಾಟ್ಸಿಗೂ ಕೂಡ ಆಫರ್ ಇದೆ, ಪ್ಲ್ಯಾಂಟ್ಸಿಗೂ ಕೂಡ ಆಫರ್ ಇದೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.